ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿರುವ ಎಚ್ಡಿಸಿಸಿ ಬ್ಯಾಂಕ್ನ ಶಾಖೆಯಲ್ಲಿ ಸಿಬ್ಬಂದಿಗಳಿಂದ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಸೂಕ್ತ ತನಿಖೆ ಮಾಡಿ ನ್ಯಾಯ ಒದಗಿಸುವಂತೆ ಗ್ರಾಹಕರು, ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಬುಧವಾರ ಬ್ಯಾಂಕ್ ಶಾಖೆಯ ಎದುರು ಪ್ರತಿಭಟನೆ ನಡೆಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲಾದ್ಯಂತ ಇರುವ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಗಳಲ್ಲೂ ಇದೇ ಮಾದರಿಯಲ್ಲಿ ಕೋಟ್ಯಂತರ ರು. ಹಣ ದುರುಪಯೋಗವಾಗಿರುವ ಸಾಧ್ಯತೆಗಳಿದ್ದು, ಸರಕಾರದ ಹಂತದಲ್ಲಿ ತನಿಖೆ ನಡೆಸಿ ನೊಂದ ಗ್ರಾಹಕರಿಗೆ ನ್ಯಾಯ ದೊರಕಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಶಾಖೆಯಲ್ಲಿ 85 ಲಕ್ಷ ರೂಪಾಯಿ ದುರುಪಯೋಗವಾಗಿದೆ ಎಂದು ಅಧಿಕಾರಿಗಳೇ ಒಪ್ಪಿಕೊಂಡಿದ್ದು, ಇದಕ್ಕೆ ಕಾರಣರಾದವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸ್ವಸಹಾಯ ಸಂಘಗಳಿಗೆ ನೀಡುವ ಸಾಲಗಳಿಗೆ ರಾಜ್ಯ ಸರ್ಕಾರದಿಂದ ಬರುವ ಸಹಾಯಧನ ಮತ್ತು ಬಡ್ಡಿಹಣವನ್ನು ಸಾಲ ಪಡೆದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡದೆ ಶಾಖೆಯ ಸಿಬ್ಬಂದಿಗಳೇ ಬಳಕೆ ಮಾಡಿಕೊಂಡು ವಂಚಿಸಲಾಗಿದೆ. ರೈತಾಪಿ ವರ್ಗ ಪಡೆದಿರುವ ಚಿನ್ನದ ಮೇಲಿನ ಸಾಲವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಹಾಗೂ ಮೃತಪಟ್ಟವರ ಹೆಸರಿನ ಖಾತೆಯಲ್ಲಿದ್ದ ಹಣವನ್ನು ಸ್ವಂತಕ್ಕೆ ಬಳಕೆ ಮಾಡಿ ಕೊಂಡಿರುವುದು ಬೆಳಕಿಗೆ ಬಂದಿದ್ದು, ಇದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ನಮಗೆ ನಡೆದಿರೋದನ್ನ ನಾನು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತಾರೆ. ಬಂದಾಗಲೇ ಸ್ಪಷ್ಟಪಡಿಸಿದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಮ್ಯಾನೇಜರ್ ನೋಡಲೇಬೇಕು. ಮ್ಯಾನೇಜರ್ ಜವಾಬ್ದಾರ. ಅದರಲ್ಲಿ ಎರಡು ಮಾತಿಲ್ಲ. ಏನು ವ್ಯತ್ಯಾಸ ಆಗಿದೆ ಅದಕ್ಕೆ ಅವರು ಕೂಡ ಬಾಧ್ಯಸ್ಥರು ಆಗ್ತಾರೆ. ಏನೇ ವ್ಯತ್ಯಾಸ ಆಗಿದೆ, ಏನೇ ರಿಕವರೀಸ್ ಮಾಡಬೇಕು ಅವರು ಕೂಡ ಬ್ಯಾಂಕ್ ಹಾಗೆ ಎಕ್ವರಿ ಅದು ನಾವು ನಮ್ಮ ಸೀಲ್ ಮಾಡ್ತೇವೆ. ಮೈಕು ಕೇಳ್ತಾ ಇಲ್ಲ ಸೌಂಡು. ಈಗ ಇವರು ರೈತರಿಗೆ ಸಾಲ ಕೊಟ್ಟಿರ್ತಾರಲ್ಲ ಸರ್, ಕೇಳ್ತಿಲ್ಲ ಅದನ್ನು ವೆರಿಫಿಕೇಶನ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡೋದು ಯಾಕೆ ಇರ್ತದೆ? ಹೆಡ್ ಆಫೀಸೇ ಬರುತ್ತೆ. ಈಗ ನಾವು ಹೇಳ್ತೀವಿ ನಾಗರ ಅವ್ಯವಹಾರಕ್ಕೆಲ್ಲ ನಿಮ್ಮ ಹೆಡ್ ಆಫೀಸ್ ಆಡಳಿತ ಮಂಡಳಿನ ಕಾರಣ ನೀವೇ ಖುದ್ದಾಗಿ ಅವ್ರ ಕೈಲಿ ಅಧಿಕಾರಿಗಳ ಕೈಲಿ ನಿಮ್ಮ ಕೆಳವರ್ಗದ ಅಧಿಕಾರಿಗಳ ಕೈಲಿ ನೀವೇ ಮಾಡ್ತಿದ್ದೀರ ಅಂತ ನಾವು ನೇರವಾಗಿ ಹೇಳ್ತೀವಿ. ಈಗ ಇವರು ನಿಮ್ಮ ಬ್ಯಾಂಕ್ ನಾನು ಜಗದೀಶ್ ಅಂತ ಸರ್, ನಾನು ಸ್ವಸಹಾಯ ಸಂಘದ ವಿಭಾಗದಲ್ಲಿ ಪ್ರಭಾರ DGM ಆಗಿ ಕೆಲಸ ಮಾಡ್ತೇನೆ. ಹೌದು ಸರ್, ನಮ್ಮ ತಾಲೂಕಲ್ಲಿ ಯಾವುದೇ ಲೋನ್ ಅಪ್ರೂವಲ್ಗೆ ಸ್ಯಾಂಕ್ಷನ್ಗೆ ಹೋಗೋದಾದ್ರೆ ಇಲ್ಲಿಂದ ಪ್ರಭಾರಿಗಳು ಅವ್ರ ಹೆಸರನ್ನ ಗುರು ಅವ್ರ ಹೆಸರನ್ನ ಹೋಗಪ್ಪ ಅವ್ರನ್ನ ಕಾಣಿ ಅಂತ ಕಳಿಸ್ತಾರೆ. ಇಲ್ಲ ಆಗಿರೋ ಅಷ್ಟು ಅವ್ಯವಹಾರ ಗುರು ಅವ್ರ ಗಮನಕ್ಕೆ ಬರ್ದಂಗೆ ಆಗೈತೆ ಸರ್. ಇದು